ರೀಸೆಂಟಾಗಿ IPOಸ್ಗಳು ಬಂದ ತಕ್ಷಣ ಅಪ್ಲೈ ಮಾಡೋದು ಒಂಥರ ಪ್ಯಾಷನ್ ಥರ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಗೊತ್ತಿಲ್ಲದೇನೋ ಏನೂ ತಿಳ್ಕೊಳ್ದೇನೆ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡ್ತಕ್ಕಂಥ ಜನಗಳು ಜಾಸ್ತಿ ಆಗ್ತಾ ಇದ್ದಾರೆ IPOಸ್ಗಳಲ್ಲಿ. ಇನ್ಫ್ಯಾಕ್ಟ್ ಇನ್ಸ್ಟಿಟ್ಯೂಷನ್ಸ್ಗಳು ಕೂಡ ಅದೇ ರೀತಿ ಇವತ್ತಿನ ಮಟ್ಟಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಬಟ್ ಆ್ಯಸ್ ಅ ಸ್ಮಾರ್ಟ್ ಇನ್ವೆಸ್ಟರ್, ಆ್ಯಸ್ ಅನ್ ಇನ್ವೆಸ್ಟರ್, ನಾವು ಏನೇ ಒಂದು ಹಣವನ್ನು ಹೂಡಿಕೆ ಮಾಡ್ತಿದ್ದೀವಿ ಅಂತಂದರೆ ಕರೆಕ್ಟಾಗಿ ತಿಳ್ಕೊಂಡು ಹೂಡಿಕೆ ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್. ಹ್ಯುಂಡೈ IPO ಆಲ್ರೆಡಿ ಬಿಡ್ಡಿಂಗ್ ಡೇಟ್ ಇರ್ಬೋದು, ಕಂಪ್ಲೀಟ್ ಡೀಟೇಲ್ಸ್ಗಳು ಆಲ್ರೆಡಿ ಪಬ್ಲಿಷ್ ಆಗಿದೆ. ಬಿಡ್ಡಿಂಗ್ ಡೇಟ್ ಬಂದು 15ನೇ ತಾರೀಕಿಂದ 17ನೇ ತಾರೀಕು, ಅಂದರೆ ಆಲ್ಮೋಸ್ಟ್ 2 ದಿನ ಉಳ್ಕೊಂಡಿದೆ. ಈ 2 ದಿನಗಳಲ್ಲಿ ನೀವು ಬಿಡ್ ಮಾಡ್ಬೋದು ಅಥವಾ ಅಪ್ಲೈ ಮಾಡ್ಬೋದು IPOಸ್ಗೆ. ಹಾಗೆ ಪ್ರೈಸ್ ರೇಂಜ್ ಬಂದು 1865 ರೂಪಾಯಿಂದ 1960 ರೂಪಾಯಿ ಒಂದು ಶೇರ್ಗೆ ಇಷ್ಟನೇ ಬೆಲೆ ಹೋಗ್ತಾ ಇದೆ. ಅಪ್ರಾಕ್ಸಿಮೇಟ್ ಆಗಿ ಇವತ್ತಿನ ಮಟ್ಟಿಗೆ ನೋಡ್ತೀವಿ ಅಂತಂದರೆ ಇಶ್ಯೂ ಸೈಜ್ ಬಂದು ಒನ್ ಆಫ್ ದ ಬಿಗ್ಗೆಸ್ಟ್ IPO ಇವತ್ತಿನ ಮಟ್ಟಿಗೆ ಭಾರತದಲ್ಲಿ 27,770.16 ಕೋಟಿಗಳಷ್ಟು IPO ಆಗಿರುತ್ತೆ. ಅಷ್ಟು ದೊಡ್ಡ ಸೈಜ್ ಆಗಿರುತ್ತೆ. ಇದಕ್ಕಿಂತ ಮುಂಚೆ LIC ಇತ್ತು, ಬಟ್ ಇದೇ ಒನ್ ಆಫ್ ದ ಬಿಗ್ಗೆಸ್ಟ್ IPOಸ್ ರೀಸೆಂಟ್ ದಿನಗಳಲ್ಲಿ ಅಂತ ನೋಡ್ತೀವಿ ಅಂತಂದರೆ. ಆ್ಯಂಡ್ ಲಾಟ್ ಸೈಜ್ ಮಿನಿಮಮ್ ಶೇರ್ಗಳು ಅಂತ ನೋಡ್ತೀವಿ ಅಂತಂದರೆ 7 ಶೇರುಗಳನ್ನು ನೀವು ತಗೊಳ್ಳೇಬೇಕು. ಇದರ ಪ್ರಕಾರ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬಂದು 13,055 ರೂಪಾಯಿ. ಮ್ಯಾಕ್ಸಿಮಮ್ ಪ್ರೈಸ್ ರೇಂಜನ್ನು ಇಟ್ಕೊಂಡು ನೋಡ್ತೀವಿ ಅಂತಂದರೆ ಇಷ್ಟು ಅಮೌಂಟ್ ಇದ್ದರೆ ನೀವು ಬಿಡ್ ಮಾಡ್ಬೋದು ಈ IPOಗೆ. ಯಾವ ರೀತಿ ಕಂಪ್ನಿ ಕೆಲಸ ಮಾಡ್ತಾ ಇದೆ, ಕಂಪನಿ ಹಿಂದೆ ಇರ್ತಕ್ಕಂಥ ಫಂಡಮೆಂಟಲ್ಸ್ಗಳೇನು, ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಮೋರ್ ದ್ಯಾನ್ 400 ಪೇಜಸ್ ಇರತಕ್ಕಂಥ ಅಪ್ಲಿಕೇಶನ್. ಯಾರಿಗೂ ಓದ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಇಲ್ಲ. ಇದರಲ್ಲಿರ್ತಕ್ಕಂಥ ಕ್ರಿಟಿಕಲ್ ರಿಸ್ಕ್ ಪಾಯಿಂಟ್ಸ್ಗಳು ಇನ್ ಕೇಸ್ ನೀವು ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಈ ಪಾಯಿಂಟ್ಸ್ಗಳು ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಿರಬೇಕು. ಇನ್ ಡೀಟೇಲ್ ಆಗಿ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಬಟ್ ಎಂಡ್ ಆಫ್ ದ ವಿಡಿಯೋ ಈ ಮಾಹಿತಿಗಳನ್ನು ಕಂಪ್ಲೀಟ್ ಆಗಿ ತಿಳ್ಕೊಳ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಎಂಡ್ವರೆಗೂ ನೋಡಿ. ಪಾಯಿಂಟ್ ನಂಬರ್ 1, ಇಂಡಸ್ಟ್ರಿ ಪ್ರಕಾರ ನೋಡ್ತೀವಿ ಅಂತಂದರೆ ಬೇಸಿಕಲಿ ಹ್ಯುಂಡೈ, ನಾನು ಹೇಳ್ತಕ್ಕಂಥ ಅವಶ್ಯಕತೆ, ಇನ್ಫ್ಯಾಕ್ಟ್ ಎಷ್ಟೋ ಜನ ನೋಡ್ತಾ ಇರ್ತಕ್ಕಂಥವ್ರು ಹ್ಯುಂಡೈ ಕಾರ್ಸ್ಗಳನ್ನು ಓನ್ ಮಾಡ್ತಾ ಇರ್ಬೋದು ಆಲ್ರೆಡಿ. ಸೊ ಆ್ಯಸ್ ಅನ್ ಇಂಡಸ್ಟ್ರಿ ನೋಡ್ತೀವಿ ಅಂತ ಅಂದರೆ 4 ವೀಲರ್ ಇಂಡಸ್ಟ್ರಿ ಅಥವಾ ಪ್ಯಾಸೆಂಜರ್ ವೆಹಿಕಲ್ ಇಂಡಸ್ಟ್ರಿ ಪ್ರಕಾರ ಟೋಟಲ್ ಆಟೋಮೊಬೈಲ್ ಸೆಗ್ಮೆಂಟನ್ನು ನಾವು ನೋಡ್ತೀವಿ ಇಂಡಿಯಾದಲ್ಲಿ ಅಂತ ಅಂದರೆ ಮಾರ್ಕೆಟ್ ಸೈಜ್ ಇನ್ ಮಿಲಿಯನ್ ಇರುತ್ತೆ. 1 ಮಿಲಿಯನ್ ಅಂತಂದರೆ 10 ಲಕ್ಷ. ಸೊ 2024 28.4 ಮಿಲಿಯನ್ಸ್ನಷ್ಟು ಆಟೋಮೊಬೈಲ್ಸ್ಗಳು ಪ್ರೊಡ್ಯೂಸ್ ಆಗಿರುತ್ತೆ ಇಂಡಿಯಾದಲ್ಲಿ. ಆ್ಯಂಡ್ ಇದರಲ್ಲಿ ಅಪ್ರಾಕ್ಸಿಮೇಟ್ಲಿ 23.9 ಅಪ್ರಾಕ್ಸಿಮೇಟ್ಲಿ ಬಂದಿರತಕ್ಕಂಥ ಎಂಟೈರ್ ಪ್ರೊಡ್ಯೂಸ್ ಮಾಡಿರ್ತಕ್ಕಂತಹ ಕಾರ್ಸ್ಗಳು ಅಥವಾ ವೆಹಿಕಲ್ಸ್ಗಳನ್ನು ನಾವೇ ಕನ್ಸ್ಯೂಮ್ ಮಾಡ್ತಾ ಇದೀವಿ. ಓನ್ಲಿ 4% ಅಪ್ರಾಕ್ಸಿಮೇಟ್ಲಿ 4 ಮಿಲಿಯನ್ಸ್ನಷ್ಟು ಹೊರಗಡೆಗೆ ನಾವು ಎಕ್ಸ್ಪೋರ್ಟ್ ಮಾಡಿದ್ದೀವಿ. ಇದು ಪಾಯಿಂಟ್ 1. ಒಂದೊಂದಕ್ಕೊಂದು ಲಿಂಕ್ ಇರುತ್ತೆ, ಕರೆಕ್ಟಾಗಿ ಗಮನ ಕೊಡ್ತಾ ಹೋಗಿ. ಎಂಟೈರ್ ಇಂಡಸ್ಟ್ರಿ ಪ್ರಕಾರ ಪ್ಯಾಸೆಂಜರ್ ವೆಹಿಕಲ್ ಕಾರ್ ಸೇಲ್ಸ್ಗಳನ್ನ ನಾವು ನೋಡ್ತೀವಿ ಅಂತಂದರೆ ರೀಸೆಂಟ್ ದಿನಗಳಲ್ಲಿ ಅಪ್ರಾಕ್ಸಿಮೇಟ್ಲಿ ಮಾರ್ಕೆಟ್ ಶೇರಲ್ಲಿ ಮೇಜರ್ ಮಾರ್ಕೆಟ್ ಶೇರ್ ಇದರಲ್ಲಿ ಮಾರುತಿ ಸುಜುಕಿದಿರೋದು, ನೀವು ಕರ್ಸರ್ನ ಫಾಲೋ ಮಾಡ್ಬೋದು. 40.66% ಸೇಲ್ಸ್ ಆಗಿರತಕ್ಕಂಥದ್ದು ಮಾರುತಿ ಸುಜುಕಿ ಕಾರ್ಸ್ಗಳು. ಆ್ಯಂಡ್ ಹ್ಯುಂಡೈ ಸೆಕೆಂಡ್ ಪೊಸಿಷನ್ಲಿ ಇವತ್ತಿನ ಮಟ್ಟಿಗೆ ಬರುತ್ತೆ. ವರ್ಲ್ಡಿನ ಲೆಕ್ಕದಲ್ಲಿ ನೋಡ್ತೀವಿ ಅಂತಂದರೆ 3ನೇ ಲಾರ್ಜೆಸ್ಟ್ OEM ಅಥವಾ ಲಾರ್ಜೆಸ್ಟ್ ಕಾರ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಕಂಪನಿ ಬಂದು ಹ್ಯುಂಡೈ ಆಗಿರುತ್ತೆ. 14.6% ಮಾರ್ಕೆಟ್ ಶೇರ್ ಈ ಕಂಪನಿ ಇವತ್ತಿನ ಮಟ್ಟಿಗೆ ಇಂಡಿಯಾದಲ್ಲಿ ಹೊಂದಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಡೊಮೆಸ್ಟಿಕ್ ಪ್ಯಾಸೆಂಜರ್ ವೆಹಿಕಲ್ ಇಂಡಸ್ಟ್ರಿ ಪ್ರಕಾರ ನೋಡ್ತೀವಿ ಅಂತಂದರೆ ಆ್ಯಸ್ ಪರ್ ದ ಎಕ್ಸ್ಪೆಕ್ಟೇಷನ್, ವೆರಿ ವೆರಿ ಇಂಪಾರ್ಟೆಂಟ್, 4.5% 6.5% ಕರ್ಸರ್ನ ಫಾಲೋ ಮಾಡಿ 4.5% 6.5% ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ಗಳಿದೆ 2029 ಅನ್ನೋಷ್ಟೊತ್ತಿಗೆ. ಸೊ ಮೋರಲ್ ಏನಪ್ಪ ಅಂತ ಅಂದರೆ ಎಂಟೈರ್ ಇಂಡಸ್ಟ್ರಿ ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ಗಳು, ಎಸ್ಪೆಷಲಿ ಪೆಟ್ರೋಲ್ ವೆಹಿಕಲ್ಸ್ಗಳು, ಡೀಸೆಲ್ ವೆಹಿಕಲ್ಸ್ಗಳು, ICE ಇಂಜಿನ್ ಅಂತ ಹೇಳ್ತಾರೆ. ಸೊ ಆ ಒಂದು ವೆಹಿಕಲ್ಸ್ಗಳ ಪ್ರಕಾರ ನೋಡ್ತೀವಿ ಅಂತಂದರೆ ತೀರಾ ಹೈ ಗ್ರೋತ್ ಎಕ್ಸ್ಪೆಕ್ಟೇಷನ್ಸು 15% 10% ಆ ರೀತಿಯಾಗಿಲ್ಲ. ಎಕ್ಸ್ಪೆಕ್ಟೇಷನ್ಸ್ಗಳಿರೋದೆ 4.5% 6.5% ಇಂಡಸ್ಟ್ರಿ ಬೆಳವಣಿಗೆ ಪ್ರಕಾರ. ಸೊ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತಂದರೆ ಕಂಪನಿಯ ಬಗ್ಗೆ ಒಂದ್ಸತಿ ಕಣ್ಣಾಯಿಸೋಣ. ಏನೆಲ್ಲ ಮಾಹಿತಿಗಳಿದೆ ಅಂತ ನೋಡೋದಾದರೆ ಪಾಸ್ ಮಾಡಿ ಚೆಕ್ ಮಾಡ್ಬೋದು. ಬಟ್ ಏನೇನಿದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬೇಸಿಕಲಿ ಹ್ಯುಂಡೈ ಮೋಟರ್ ಇಂಡಿಯಾ ಲಿಮಿಟೆಡ್ HMIL ಏನಿದೆಯೋ ಕೀ ಪ್ಲೇಯರ್ ನಾನು ಆಲ್ರೆಡಿ ಹೇಳಿದೆ. 2ನೇ ಮೇಜರ್ ಸ್ಥಾನ ಭಾರತದಲ್ಲಿ, 3ನೇ ಮೇಜರ್ ಸ್ಥಾನ ಎಂಟೈರ್ ಹ್ಯುಂಡೈ ಕಂಪನಿ ವರ್ಲ್ಡ್ ಲೆವೆಲಲ್ಲಿ ಇವತ್ತಿನ ಮಟ್ಟಿಗೆ ಇರತಕ್ಕಂಥದ್ದು. 1996ರಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡಿರ್ತಾರೆ. HMIL ಬಂದು ಇವತ್ತಿನ ಮಟ್ಟಿಗೆ 13 ಪ್ಯಾಸೆಂಜರ್ ವೆಹಿಕಲ್ ಮಾಡೆಲ್ಸ್ಗಳ ಪ್ರಕಾರ ನೋಡ್ತೀವಿ ಅಂತಂದರೆ ಇದರಲ್ಲಿ ಸೆಡಾನ್ಸ್, ಹ್ಯಾಚ್ಬ್ಯಾಕ್, ಸ್ಪೋರ್ಟ್ ಯುಟಿಲಿಟಿ ವೆಹಿಕಲ್ಸ್ಗಳು, SUVsಗಳು ಕೂಡ ಇರುತ್ತೆ. ಬ್ಯಾಟ್ರಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ರಿಲೇಟೆಡ್ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಪೆನೆಟ್ರೇಷನ್ ಪ್ರಕಾರ ಅಥವಾ ರೀಚ್ ಪ್ರಕಾರ ನೋಡ್ತೀವಿ ಅಂತಂದರೆ EV ಸೆಗ್ಮೆಂಟಲ್ಲಿ ಟಾಟಾ ಮೋಟರ್ಸ್ ಹೈಯರ್ ಪೊಸಿಷನ್ಲಿ ಇವತ್ತಿನ ಮಟ್ಟಿಗೆ ಇರುತ್ತೆ. ಆಲ್ರೈಟ್. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡ್ತೀವಿ ಅಂತಂದರೆ ಇವರ ರೆವೆನ್ಯೂ ಬ್ರೇಕಪ್ ನೋಡ್ತಾ ಇರ್ಬೋದು. ವೆಹಿಕಲ್ಸ್ಗಳ ಪ್ರಕಾರನೇ ಆಲ್ಮೋಸ್ಟ್ 86% ಇವ್ರಿಗೆ ಬರ್ತಾ ಇರತಕ್ಕಂತಹ ರೆವೆನ್ಯೂ ವೆಹಿಕಲ್ಸ್ಗಳ ಸೇಲ್ಸಿಂದ ಬರ್ತಾ ಇರತಕ್ಕಂಥದ್ದು. 6.5% ಪಾರ್ಟ್ಸಿಂದ ರೆವೆನ್ಯೂ ಗಳಿಸ್ತಾ ಇದೆ ಕಂಪನಿ. ಇನ್ನು ಸರ್ವಿಸಸ್ ಆ್ಯಂಡ್ ಅದರ್ ಆಪರೇಟಿಂಗ್ ರೆವೆನ್ಯೂಸ್ಗಳಿಂದ ಮಿಕ್ಕಿರ್ತಕ್ಕಂತಹ ಒಂದು ಮಾರ್ಜಿನಲ್ ಗ್ರೋತನ್ನು ಅಥವಾ ಮಾರ್ಜಿನಲ್ ರೆವೆನ್ಯೂನ ಕಂಪನಿ ಗಳಿಸ್ತಾ ಇದೆ. ಮೇಜರ್ ಡಿಪೆಂಡೆನ್ಸಿ ಕಾರ್ಗಳ ಸೇಲ್ಸ್ಗಳಿಂದ ಆಗ್ತಾ ಇದೆ, ಅಫ್ಕೋರ್ಸ್ ಕಾರ್ ಕಂಪನಿ ಆಗಿರೋದ್ರಿಂದ. ಆ್ಯಂಡ್ ಸರ್ವಿಸಸ್ಸಿಂದ ಪಾರ್ಟ್ಸ್ಗಳಿಂದ 6.5% ಕಂಪನಿ ಲಾಭವನ್ನು ಗಳಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ನಾನು ಪ್ರೆಸೆಂಟ್ ಮಾಡ್ತೀನಿ, ಗಮನಿಸ್ತಾ ಇರ್ಬೋದು. ಬೇಸಿಕಲಿ ಹ್ಯುಂಡೈ
HMIL ಅಂತ ನೋಡ್ತೀವಿ ಅಂತಂದರೆ, ಅಥವಾ ಹ್ಯುಂಡೈ ಮೋಟರ್ ಇಂಡಿಯಾ ಲಿಮಿಟೆಡ್ ಏನಿದೆ ಇವಾಗ ಹೊಸದಾಗಿ ಲಿಸ್ಟ್ ಆಗ್ತಾ ಇರ್ತಕ್ಕಂಥ ಸ್ಟಾಕ್ ಮಾರ್ಕೆಟಲ್ಲಿ. ಅಂದರೆ ಸ್ಪೆಸಿಫಿಕ್ ಆಗಿ ಪಾಸ್ಟ್ ಪರ್ಫಾರ್ಮೆನ್ಸ್ನ ನಾವು ಹೇಳೋಕ್ಕಾಗಲ್ಲ, ಇದೇ ಹೊಸದಾಗಿ ಬರ್ತಾ ಇರೋದ್ರಿಂದ. ಬಟ್ ಇವರ ಇಂಟರ್ನ್ಯಾಷನಲ್ ಕೊರಿಯನ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿರ್ತಕ್ಕಂತಹ ಶೇರ್ನ ಒಂದು ಪರ್ಫಾರ್ಮೆನ್ಸ್ನ ನೋಡ್ತೀವಿ ಅಂತಂದರೆ ಆಲ್ಮೋಸ್ಟ್, ಬಿಕಾಸ್ ಇಲ್ಲಿಂದಾನೇ ನಮಗೆ ಬರ್ತಾ ಇರತಕ್ಕಂಥದ್ದು ಓವರಾಲ್. ಈಗ HMIL ಏನಿದೆಯೋ ಹ್ಯುಂಡೈ ಮೋಟರ್ ಇಂಡಿಯಾ ಲಿಮಿಟೆಡ್, ಅಫ್ಕೋರ್ಸ್ ಇದು HMCಗೆ ತಲುಪುತ್ತೆ, ಅಥವಾ ಹ್ಯುಂಡೈ ಮೋಟರ್ ಕಾರ್ಪೊರೇಷನ್ಗೆ ಏನಿದೆಯೋ ಮೇಜರ್ ಕಂಪ್ನಿ, ಅವ್ರದ್ದೇ ಆಗಿರುತ್ತೆ ಪೇರೆಂಟ್ ಕಂಪ್ನಿ. ಲಾಸ್ಟ್ 6 ಮಂತ್ಸ್ ಪ್ರಕಾರ ನೋಡ್ತೀವಿ ಅಂತಂದರೆ ಮಾರ್ಜಿನಲ್ ಗ್ರೋತ್ 2.9% ಶೇರ್ನ ಬೆಲೆಯಲ್ಲಿ ಗ್ರೋತ್ ಆಗಿರುತ್ತೆ. ಜನವರಿಯಿಂದ ಇಲ್ಲಿವರೆಗೂ ನೋಡ್ತೀವಿ ಅಂತಂದರೆ 24% ಗ್ರೋತ್ ಪರವಾಗಿಲ್ಲ ಅಂತ ಹೇಳ್ಬೋದು. ಬಟ್ ಲಾಸ್ಟ್ 5 ಇಯರ್ಸ್ ಡೀಟೇಲ್ಸ್ ನೋಡ್ತೀವಿ ಅಂತಂದರೆ 97%ನಷ್ಟು ಗ್ರೋತ್ ಆಗಿದೆಯಾ? ಎಸ್, ಅಫ್ಕೋರ್ಸ್ ಆಗಿದೆ. ಬಟ್ ಕಂಪ್ಯಾರಿಸನಿಗೆ ನಾವು ನೋಡ್ತೀವಿ ಅಂತಂದರೆ, ಲೆಟ್ಸೇ ಈ ವಿಚಾರದಲ್ಲಿ ನಿಫ್ಟಿನೇ ನೋಡೋಣ. ನಾವು ನಿಫ್ಟಿ ನೋಡ್ತೀವಿ ಅಂತ ಅಂದರೆ ನೀವು ಗಮನಿಸ್ತಾ ಇರ್ಬೋದು, ಲಾಸ್ಟ್ 5 ವರ್ಷದಲ್ಲಿ ಇಂಡಿಯನ್ ಮಾರ್ಕೆಟೇ 120%ನಷ್ಟು ಗ್ರೋತ್ ಆಗಿದೆ. ಸೊ ಇನ್ನು ಬ್ರಾಡರ್ ಮಾರ್ಕೆಟಲ್ಲಿ ನೋಡ್ತೀವಿ ಅಂತಂದರೆ ಆಲ್ರೆಡಿ ಲಿಸ್ಟೆಡ್ ಶೇರು ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿರ್ತಕ್ಕಂತಹ ಗ್ರೋತನ್ನೇ ಬೀಟ್ ಮಾಡೋಕ್ಕೆ ಆಗಿಲ್ಲ ಅಂತ ಹೇಳ್ಬೋದು. ಬಿಕಾಸ್ ಎಕ್ಸ್ಪೆಕ್ಟೇಷನ್ಸ್ಗಳೇನಿದೆಯೋ, ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ಗಳು ಈ ಕಂಪ್ನಿಲಿ ಕಡಿಮೆ ಇದೆ ಆ್ಯಸ್ ಅಪ್ ನಾವು ಅಂತ ನೋಡ್ತೀವಿ ಅಂತಂದರೆ ಬ್ರಾಡರ್ ಲೆವೆಲಲ್ಲಿ. ಇವಾಗ ಈ ಕಂಪನಿಯ ಫಿನಾನ್ಷಿಯಲ್ಸ್ಗಳನ್ನು ಅರ್ಥ ಮಾಡ್ಕೊಂಬರೋಣ. ಬೇಸಿಕಲಿ ಮಲ್ಟಿಪಲ್ ಆ್ಯಂಗಲ್ಸ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಇವಾಗ ಕರೆಕ್ಟಾಗಿ ಗಮನ ಕೊಡ್ತಾ ಹೋಗಿ. ಮೊದಲನೇದಾಗಿ ಮೇಜರ್ ಫಿನಾನ್ಷಿಯಲ್ಸ್ ಪ್ರಕಾರ ಫಿನಾನ್ಷಿಯಲ್ 2024, 23, 22 ಈ ಡೀಟೇಲ್ಸ್ಗಳನ್ನ ಇವರ DRHP ಹಾಗೆ ET ಮನಿ ಸೋರ್ಸಿಂದ ನಾವು ತೊಗೊಂಡಿರ್ತಕ್ಕಂಥದ್ದು. ಗ್ರೋತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ನೋಡ್ತಾ ಇರ್ಬೋದು, ರೆವಿನ್ಯೂ ಅಂತ ಅಂದರೆ ಆದಾಯ, ಸ್ಟಾರ್ಟಿಂಗ್ ಬರ್ತಕ್ಕಂತಹ ಒಂದು ಆದಾಯ 21.9%ನಷ್ಟು ಗ್ರೋತ್ ಕಂಡಿದೆ ಅಂತ ಹೇಳ್ಬೋದು ಲಾಸ್ಟ್ ಪ್ರೀವಿಯಸ್ ಇಯರ್ಸ್ಗಳನ್ನು ಕಂಪೇರ್ ಮಾಡಿದರೆ, ವಿಚ್ ಈಸ್ ವೆರಿ ವೆರಿ ಡಿಸೆಂಟ್. ತುಂಬ ಏನು ಕಡಿಮೆ ಅಂತಲ್ಲ, ಮೋರ್ ದ್ಯಾನ್ 15-20%ನಷ್ಟು ರೆವಿನ್ಯೂಲಿ ಗ್ರೋತ್ ಕಂಡಿದೆ. ಅಂದರೆ ಲಾಸ್ಟ್ ₹100 ಗಳಿಸಿತ್ತು ಕಂಪನಿ ಆದಾಯವನ್ನು, ಈ ವರ್ಷ ₹121 ಗಳಿಸಿದೆ. ಜಸ್ಟ್ ಎಕ್ಸಾಂಪಲ್ಗೆ ಹೇಳ್ತಿರೋದು. ಆ್ಯಂಡ್ ನೆಕ್ಸ್ಟ್ ಹೋಗಿ ಕಳೆದು ಬಂದು ಫೈನಲಿ ಇಟ್ಸ್ ಅ ಪ್ರಾಫಿಟಬಲ್ ಕಂಪನಿ, ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಪ್ರಾಫಿಟಬಲ್ ಕಂಪನಿ ಪ್ರಕಾರ ರೀಸೆಂಟಾಗಿ ನೋಡ್ತೀವಿ ಅಂತಂದ್ರೂ ಕೂಡ 6,060 ಕೋಟಿಗಳಷ್ಟು ಲಾಭವನ್ನು ನೆಟ್ಟು ಗಳಿಸಿರ್ತಕ್ಕಂತಹ ಕಂಪನಿ ಇದು. ಇದರ ಪ್ರಕಾರ ಓವರ್ ಆಲ್ ಪ್ಯಾಟ್ ಬಂದು 44.5%ನಷ್ಟು ಪ್ರಾಫಿಟ್ಸ್ಗಳು, ನೆಟ್ ಪ್ರಾಫಿಟ್ಸ್ಗಳು ಕೂಡ ಗ್ರೋತ್ ಆಗ್ತದೆ, ವಿಚ್ ಈಸ್ ಅ ಗುಡ್ ಪಾಯಿಂಟ್. ಸೊ ಇದನ್ನು ಮಲ್ಟಿಪಲ್ ವೇಸ್ಗಳಲ್ಲಿ ನಾವು ನೋಡ್ತಾ ಹೋಗೋಣ ಇವಾಗ, ವಿತ್ ಕಂಪ್ಯಾರಿಸನ್ ಟು ದೇರ್ ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಗಮನಿಸ್ತಾ ಇರ್ಬೋದು ನೀವು. ಫಸ್ಟ್ ರೆವೆನ್ಯೂ ಆ್ಯಂಡ್ ಪ್ರಾಫಿಟ್ ಗ್ರೋತ್, ಲಾಸ್ಟ್ 2 ವರ್ಷದ ರೆವೆನ್ಯೂ ಗ್ರೋತ್ ಪ್ರಕಾರ ನೋಡ್ತೀವಿ ಅಂತಂದರೆ 21.9 ನಾವು ಆಲ್ರೆಡಿ ನೋಡಿದ್ವಿ. ಅದನ್ನ ಮಾರುತಿ ಸುಜುಕಿ 27.3%ನಷ್ಟು ಗ್ರೋತ್ ಆಗಿದೆ ಇದೇ ಒಂದು ಸೆಗ್ಮೆಂಟಲ್ಲಿ. ನೀವು ಕರ್ಸರ್ನ ಫಾಲೋ ಮಾಡಿ ನಂದು. ಆ್ಯಂಡ್ ಟಾಟಾ ಮೋಟರ್ಸ್ 25.6%, M&M 24.5%. ರೆವಿನ್ಯೂ ಪ್ರಕಾರ ವೆರಿ ಕ್ಲಿಯರ್ಲಿ ಕಡಿಮೆ ಪರ್ಫಾರ್ಮೆನ್ಸಲ್ಲಿ ಹ್ಯುಂಡೈ ಇರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದು ಕಂಪೇರಿಂಗ್ ಟು ದ ಕಾಂಪಿಟೇಟರ್ಸ್. ಆ್ಯಂಡ್ 2 ವರ್ಷದ ಪ್ರಾಫಿಟ್ ಗ್ರೋತ್ ನೋಡ್ತೀವಿ ಅಂತಂದರೆ 44.5%, ವೆರಿ ಡಿಸೆಂಟ್ ನಂಬರ್, ನಾವು ಆಲ್ರೆಡಿ ನೋಡಿದ್ವಿ. ಮಾರುತಿ ಸುಜುಕಿ 88.7%ನಷ್ಟು ಪ್ರಾಫಿಟ್ಸ್ ಪ್ರಕಾರ ಹೈಯರ್ ಪೊಸಿಷನಲ್ಲಿ ಇವತ್ತಿನ ಮಟ್ಟಿಗೆ ಮಾರುತಿ ಸುಜುಕಿ ಇದೆ. ಆ್ಯಂಡ್ M&M ನೋಡ್ತೀವಿ ಅಂತಂದರೆ 43.7%. ಸೊ ಕಂಪೇರಿಂಗ್ ಟು ದ ಕಾಂಪಿಟೇಟರ್ಸ್ಗಳು ತುಂಬ ಏನು ಕಡಿಮೆ ಅಂತನೂ ಅಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಕಂಪೇರಿಂಗ್ ಟು ಮಾರುತಿ ಸುಜುಕಿ ತುಂಬ ರೂಮ್ ಇದೆ ಗ್ರೋತ್ಗೆ ಅಂತ ಹೇಳ್ಬೋದು ಇನ್ ಟರ್ಮ್ಸ್ ಆಫ್ ದ ಪ್ರಾಫಿಟ್ಸ್ಗಳು. ಆ್ಯಂಡ್ ದೆನ್ ಕಮ್ಸ್ ROCE, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ಹಾಗೆ ಆಪರೇಟಿಂಗ್ ಮಾರ್ಜಿನ್ಸ್ಗಳ ಪ್ರಕಾರ ನೋಡ್ತೀವಿ ಅಂತಂದರೆ ಯಾವ್ಯಾವ ರೀತಿ ಬೆಳವಣಿಗೆ ಕಂಡಿದೆ ಕಂಪೇರಿಂಗ್ ಟು ದ ಕಾಂಪಿಟೇಟರ್ಸ್. ಹ್ಯುಂಡೈ 37.3%. ಅಂದರೆ ಬೇಸಿಕಲಿ ಈಗ ಸಾಲ ತೊಗೊಂಡಿರ್ತಾರೆ ಕಂಪನಿ, ಹಾಗೆ ಅವ್ರ ಹತ್ರ ಸರ್ಟನ್ ಅಮೌಂಟ್ ಇರುತ್ತೆ. ಎಂಟೈರ್ ಅಮೌಂಟನ್ನು ಏನು ಬಿಸ್ನೆಸ್ಗೆ ಹಾಕಿರ್ತಾರೋ ಆ ಬಿಸ್ನೆಸ್ಸಿಂದ ಬಂದಿರತಕ್ಕಂತಹ ಪ್ರಾಫಿಟ್ಗೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಕರೀತಾರೆ. ಸೊ ಹೆಸರಲ್ಲೇ ಇದೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. 37.3%ನಷ್ಟು ROCEಯನ್ನು ಹೊಂದಿರುತ್ತೆ. ಸೊ ಟೋಟಲ್ ₹100 ಡೆಪ್ಲಾಯ್ ಮಾಡಿದ್ರು ಬಿಸ್ನೆಸ್ಗೆ, ₹37.3 ಗಳಿಸ್ತಾ ಇದೆ ಕಂಪನಿ ಅಂತ ಅರ್ಥ. ಮಾರುತಿ ಸುಜುಕಿ ವೆರಿ ಇಂಟ್ರೆಸ್ಟಿಂಗ್ಲಿ ನೋಡ್ತಾ ಇರ್ಬೋದು, ROCE ಪ್ರಕಾರ ಮೇಜರ್ ನಂಬರ್ ಬಂದು ಹ್ಯುಂಡೈದೇ ಇರುತ್ತೆ. ಅಂದರೆ ಆಪರೇಷನಲ್ ಎಫಿಷಿಯನ್ಸಿ ಜಾಸ್ತಿ ಅಲ್ಲಿ ಇಲ್ಲಿ ಖರ್ಚು ಮಾಡ್ದೇ ಎಫೆಕ್ಟಿವ್ ಆಗಿ ಆಪರೇಷನಲ್ ಎಫಿಷಿಯನ್ಸಿನ ಮೇಂಟೈನ್ ಮಾಡ್ತಾ ಇದೆ ಹ್ಯುಂಡೈ ಅಂತಕ್ಕಂಥದ್ದು ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆ್ಯಂಡ್ ದೆನ್ ಆಪರೇಷನಲ್ ಮಾರ್ಜಿನ್ ನಾವು ಪ್ರಕಾರ ನೋಡ್ತೀವಿ ಅಂತಂದರೆ ಮಾರ್ಜಿನ್ಸ್ಗಳು ಎಷ್ಟಿಟ್ಕೊಂಡು ಕೆಲಸ ಮಾಡ್ತಾ ಇದೆ ಅಂತಂದರೆ ಕಂಪನಿ ಇಂಟ್ರೆಸ್ಟಿಂಗ್ಲಿ M&M ಹೈಯರ್ ಪೊಸಿಷನಲ್ಲಿರುತ್ತೆ, 18.2%ನಷ್ಟು ಮಾರ್ಜಿನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ. ವೆರಿನ್ ಕಂಪೇರಿಂಗ್ ಟು ಮಾರುತಿ ಸುಜುಕಿ ಆ್ಯಂಡ್ ಟಾಟಾ ಮೋಟರ್ ಸ್ಟಿಲ್ ಅಟ್ ದ ಹೈಯರ್ ಲೆವೆಲಲ್ಲೇ ಇದೆ. 2ನೇ ಸ್ಥಾನದಲ್ಲಿ ಬರುತ್ತೆ ಹ್ಯುಂಡೈ 12.4%ನಷ್ಟು ಆಪರೇಟಿಂಗ್ ಮಾರ್ಜಿನ್ಸ್ಗಳ ಪ್ರಕಾರ. ಆ್ಯಂಡ್ ದೆನ್ ಕಮ್ಸ್ ಡೆಟ್ ಟು ಇಕ್ವಿಟಿ ರೇಷಿಯೋ. ಬೇಸಿಕಲಿ ಸಾಲದ ವಿಚಾರವಾಗಿ ಎಷ್ಟು ಸಾಲವನ್ನು ತೊಗೊಂಡಿದೆ. ಯೂಶ್ವಲಿ ಒಂದಕ್ಕಿಂತ ಕೆಳಗಡೆಗಿದ್ರೆ ಬೆಟರ್ ಅಂತ ಹೇಳ್ತಾರೆ. ಆಲ್ ದ ಕಂಪನೀಸ್ಗಳೇನಿದೆಯೋ ಒಂದಕ್ಕಿಂತ ಕೆಳಗಡೆಗೇ ಇದೆ, ಸಾಲ ಯಾವ ಕಂಪನಿಲೂ ಜಾಸ್ತಿ ಇಲ್ಲ. ಬಟ್ ಇಂಟ್ರೆಸ್ಟಿಂಗ್ಲಿ
0.07 ಆಲ್ಮೋಸ್ಟ್ ನೆಗ್ಲಿಜಿಬಲ್ ಸಾಲವನ್ನು ಹೊಂದಿದೆ ಅಂತ ಹೇಳ್ಬೋದು ಹ್ಯುಂಡೈ. ಈ ವಿಚಾರದಲ್ಲಿ ಮಾರುತಿ ಸುಜುಕಿ ಝೀರೋ, ಯಾವುದೇ ರೀತಿಯಾದಂತಹ ಸಾಲವನ್ನು ಹೊಂದಿಲ್ಲ ಮಾರುತಿ ಸುಜುಕಿ. ದೆನ್ ಕಮ್ಸ್ ವ್ಯಾಲ್ಯೂಯೇಷನ್ ಕಂಪ್ಯಾರಿಸನ್ ಅಂತ ಹೇಳ್ಬೋದು ನಾವು. ಬೇಸಿಕಲಿ ವ್ಯಾಲ್ಯೂಯೇಷನ್ ಮೆಟ್ರಿಕ್ಸ್ಗಳು ಪಿ ಅಂತ ಬರುತ್ತೆ. ಇನ್ ಸಿಂಪಲ್ ವರ್ಡ್ಸ್, ಬೇಸಿಕಲಿ ಈಗ ಕಂಪನಿ ₹100 ನೀವು ಕೊಡ್ತಿದ್ದೀರಾ, ಬೆಲೆಯನ್ನು ಕೊಡ್ತಿದ್ದೀರಾ, ಈಗ ₹1,800 ಶೇರ್ನ ಬೆಲೆ ಕೊಡ್ತಿದ್ದೀರಾ. ಬಟ್ ಕಂಪನಿ ಎಷ್ಟು ಗಳಿಸ್ತಾ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಕೊಡ್ತಾ ಇರೋ ಬೆಲೆ ಸಮಂಜಸವಾಗಿದೆಯಾ ಇಲ್ವಾ ಅಂತ. ಇದನ್ನ ಇದರ ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡ್ತಾರೆ ಅಥವಾ ಇಂಡಸ್ಟ್ರಿಗೆ ಕಂಪೇರ್ ಮಾಡ್ತಾರೆ. ಇಲ್ಲಿ ಕಾಂಪಿಟೇಟರ್ಸ್ಗಳಿಗೆ ನಾವು ನೋಡ್ತಾ ಇದ್ದೀವಿ, ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು. ಒಂದ್ಸತಿ ನೋಡ್ತಾ ಇರ್ಬೋದು ನೀವು, ಹ್ಯುಂಡೈ 26.3 ಪಿ ರೇಷಿಯೋನ ಹೊಂದಿರುತ್ತೆ. ಸೊ ಸ್ಟ್ಯಾಂಡಲೋನ್ ಆಗಿ ನೋಡ್ತೀವಿ ಅಂತಂದರೆ ನಮಗೇನು ಇಮಿಡಿಯೇಟಾಗಿ ಅರ್ಥ ಆಗಲ್ಲ. ಬಟ್ ಮಾರುತಿ ಸುಜುಕಿ ನೋಡಿ 27.3 ಇದೆ. ಮಾರುತಿ ಸುಜುಕಿ ಕಂಪೇರ್ ಮಾಡಿದ್ರೆ ಹ್ಯುಂಡೈ ಸ್ಟಿಲ್ ಬೆಟರ್ ವ್ಯಾಲ್ಯೂಯೇಷನಲ್ಲಿದೆ. ಬಟ್ ಟಾಟಾ ಮೋಟರ್ಸ್ 10.2 ಇದೆ. ಸೊ ಕಂಪೇರಿಂಗ್ ಟು ಆಲ್ ಒಂದು ವಿಚಾರವಾಗಿ ನೋಡ್ತೀವಿ ಅಂತಂದರೆ ಹೈಯರ್ ವ್ಯಾಲ್ಯೂಯೇಷನ್ ಅಂದರೆ ಬೆಲೆ ಜಾಸ್ತಿ ಕೊಡ್ತಾ ಇರತಕ್ಕಂಥದ್ದು M&Mಗೆ, ಬೆಲೆ ಕಡಿಮೆ ಕೊಡ್ತಾ ಇರತಕ್ಕಂಥದ್ದು ಅಂದರೆ ಬೆಲೆ ಸಮಂಜಸವಾಗಿರ್ತಕ್ಕಂಥದ್ದು ಟಾಟಾ ಮೋಟರ್ಸ್ಗೆ. ಆ್ಯಂಡ್ ಕಂಪೇರಿಂಗ್ ಟು ಮಾರುತಿ ಸುಜುಕಿ ಹ್ಯುಂಡೈ ಸ್ಟಿಲ್ ಅಟ್ ಬೆಟರ್ ವ್ಯಾಲ್ಯೂಯೇಷನ್ ಅಂತ ಹೇಳ್ಬೋದು. ಆ್ಯಂಡ್ PB ರೇಷಿಯೋ ಬಿ ಅಂತ ಅಂದರೆ ಬುಕ್ ವ್ಯಾಲ್ಯೂ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ₹100 ನೀವು ಕೊಡ್ತಿದ್ದೀರಾ, ₹20 ಆಸ್ತಿ ಇದೆ ಕಂಪ್ನಿಲಿ, ರೈಟ್? ಆಸ್ತಿ ಜಾಸ್ತಿ ಇದ್ದಷ್ಟು ಒಳ್ಳೆಯದು, ಆಸ್ತಿ ಕಡಿಮೆ ಇದ್ದಾಗ ಈ ನಂಬರ್ ಜಾಸ್ತಿ ಆಗುತ್ತೆ. PB ರೇಷಿಯೋ 5ಕ್ಕಿಂತ ಕೆಳಗಡೆಗಿರಬೇಕು ಅಂತ ಹೇಳ್ತಾರೆ. ಸೊ ಈ ವಿಚಾರವಾಗಿ ನಾವು ನೋಡ್ತೀವಿ ಅಂತಂದರೆ 14.9. ಸೊ ಆಸ್ತಿ ಇಲ್ಲ ಕಂಪೇರಿಂಗ್ ಟು ದ ಬೆಲೆ, ನೀವು ಏನು ಕೊಡ್ತಾ ಇದ್ರೋ ಬೆಲೆ, ಆ ಬೆಲೆಗೆ ಕಂಪೇರ್ ಮಾಡಿದ್ರೆ 14.9ನಷ್ಟು PB ರೇಷಿಯೋನ ಕಂಪನಿ ಹೊಂದಿದೆ, ವಿಚ್ ಈಸ್ ಹೈಯರ್ ನಂಬರ್. ಸೊ ಈ ವಿಚಾರವಾಗಿ ಜಾಸ್ತಿ ಒಂದು PB ರೇಷಿಯೋನ ಹೊಂದಿರತಕ್ಕಂಥದ್ದು ನೆಗೆಟಿವ್ ಸೈನ್ ಆಗುತ್ತೆ ಈ ಕಂಪನಿಗೆ. ವೆರಿನ್ ಮಿಕ್ಕಿರೋ ಎಲ್ಲ ಕಂಪ್ನೀಸ್ಗಳು ಆಲ್ಮೋಸ್ಟ್ M&Mಗೆ ಬಿಟ್ಟರೆ ಮಾರುತಿ ಸುಜುಕಿ ಇರ್ಬೋದು, ಟಾಟಾ ಮೋಟರ್ಸ್ ಇರ್ಬೋದು, ಬೆಟರ್ ವ್ಯಾಲ್ಯೂಯೇಷನ್ಸ್ ಅಲ್ಲೇ ಇದೆ PB ರೇಷಿಯೋ ಪ್ರಕಾರ ನೋಡ್ತೀವಿ ಅಂತಂದರೆ. ಸೊ ಐ ಹೋಪ್ ಇಲ್ಲಿವರೆಗೂ ಮಾತಾಡಿರ್ತಕ್ಕಂಥ ವಿಚಾರಗಳು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಇವಾಗ ಸಮರೈಸ್ ಮಾಡಿಕೊಂಡು ಕೊನೆಯ ಸೆಕ್ಷನ್ ವೆರಿ ವೆರಿ ಇಂಪಾರ್ಟೆಂಟ್. ಬೇಸಿಕಲಿ ಯಾವುದೇ ಒಂದು ಬಿಸ್ನೆಸ್ ಅಂತಂದ್ರೂ ಕೂಡ ರಿಸ್ಕ್ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಸೊ ಆ ರಿಸ್ಕನ್ನು ಅರ್ಥ ಮಾಡ್ಕೊಳ್ಳೋಣ, ಅದಾದ ಮೇಲೆ ಕನ್ಕ್ಲೂಡ್ ಮಾಡೋಣ ಯಾವ ರೀತಿ IPOನ ನಾವು ಇದರ ಅಪ್ಲೈ ಮಾಡಬೇಕಾ ಬೇಡವಾ, ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ರೆ ಏನೆಲ್ಲ ಗೊತ್ತಿರಬೇಕು, ಇದನ್ನು ಕನ್ಕ್ಲೂಡ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಗಮನಿಸ್ತಾ ಇರ್ಬೋದು, ಕಂಪನಿನೇ ಮೆನ್ಷನ್ ಮಾಡಿರ್ತಕ್ಕಂಥ ಸುಮಾರು ರಿಸ್ಕ್ಗಳಿದೆ. ಅದರಲ್ಲಿ ಕೀ ರಿಸ್ಕ್ಗಳನ್ನು ನಾನು ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಬಂದು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ಗಳು. ಸೊ ಅಗೇನೆಸ್ಟ್ ಕಂಪನಿ 4 ಕ್ರಿಮಿನಲ್ ಪ್ರೊಸೀಡಿಂಗ್ಸ್ಗಳಿದೆ ಇವತ್ತಿನ ಮಟ್ಟಿಗೆ. ಟ್ಯಾಕ್ಸ್ ಕ್ಲೇಮ್ಸ್ಗಳು 134, ಸ್ಯಾಚುರೇಟರಿ ಆರ್ ರೆಗ್ಯುಲೇಟರಿ ಆ್ಯಕ್ಷನ್ಸ್ಗಳು 2 ತೊಗೊಂಡಿದ್ದಾರೆ. ಹಾಗೆ ಮಟೀರಿಯಲ್ ಪೆಂಡಿಂಗ್ ಸಿವಿಲ್ ಲಿಟಿಗೇಷನ್ಸ್ಗಳು ಬಂದು 1048. ಹಾಗೆ ಅಗ್ರಿಗೇಟೆಡ್ ಅಮೌಂಟ್ ಬಂದು ರಫ್ಲಿ ಅರೌಂಡ್ 62 ಕೋಟಿಗಳಷ್ಟು ಅಗ್ರಿಗೇಟ್ ಅಮೌಂಟು ಕೂಡ ಇದರಲ್ಲಿರುತ್ತೆ. ಸೊ ಆಲ್ ಇನ್ ಆಲ್ ನೋಡ್ತೀವಿ ಅಂತ ಅಂದರೆ ಅಗೇನೆಸ್ಟ್ ದ ಕಂಪನಿ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ಗಳಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾವುದೇ ಒಂದು ಕಂಪನಿಯ ಮೇಲೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ಗಳಿದೆ ಅಂತ ಅಂದರೆ ಯಾವುದೇ ಸಂದರ್ಭದಲ್ಲೂ ಏನು ಬೇಕಾದ್ರೂ ಆಗ್ಬೋದು, ರಿಸ್ಕ್ ಜಾಸ್ತಿ ಇರುತ್ತೆ ಆ ರೀತಿಯಂಥ ಕಂಪ್ನೀಸ್ಗಳಲ್ಲಿ. ಆ ರೀತಿಯಂಥ ರಿಸ್ಕನ್ನು ಈ ಕಂಪನಿ ಹೊಂದಿದೆ. ಪಾಯಿಂಟ್ 1. ಪಾಯಿಂಟ್ 2 ಬಂದು ನೀವು ಗಮನಿಸ್ತಾ ಇರ್ಬೋದು, ಇದು ಕಂಪನಿನೇ ಮೆನ್ಷನ್ ಮಾಡಿರ್ತಕ್ಕಂಥ ಡೀಟೇಲ್ಸು. ಸೊ ಹಾಗಾಗಿ ಗಮನಿಸ್ತಾ ಇರ್ಬೋದು, ವಿ ಡಿಪೆಂಡ್ ಪ್ರೈಮರ್ಲಿ ಆನ್ ಅವರ್ ಗ್ರೂಪ್ ಕಂಪನಿ. ಬೇಸಿಕಲಿ ಮೊಬಿಸ್ ಇಂಡಿಯಾ ಲಿಮಿಟೆಡ್ ಅಂತಕ್ಕಂಥ ಕಂಪನಿ ಮೇಲೆ ಇವರು ಡಿಪೆಂಡ್ ಆಗಿರ್ತಾರೆ. ಯಾವುದಕ್ಕೆ? ಆಫ್ಟರ್ ಸೇಲ್ಸ್ ಪಾರ್ಟ್ ಬಿಸ್ನೆಸ್ಗೆ. ಸೊ ಆಫ್ಟರ್ ಸೇಲ್ಸ್ ಬಂದು ಪಾರ್ಟ್ಸ್ಗಳ ಸರ್ವಿಸ್ ಕೊಡಬೇಕು. ಆ ಒಂದು ವಿಚಾರದಲ್ಲಿ ನೋಡ್ತೀವಿ ಅಂತಂದರೆ ಈ ಮೊಬಿಸ್ ಇಂಡಿಯಾ ಲಿಮಿಟೆಡ್ ಏನಿದೆಯೋ ಇದ್ರ ಮೇಲೆ ಇವರ 100% ಡಿಪೆಂಡೆನ್ಸಿ ಇದೆ. ಇದರ ರಿಲೇಟೆಡ್ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಕೂಡ ಬಿಸ್ನೆಸ್ನ ಸ್ಟೆಬಲೈಸ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಬೋದು, ಅಥವಾ ಅದರ ಪರಿಣಾಮ ಡೈರೆಕ್ಟಾಗಿ ಶೇರ್ನ ಮೇಲೆ ಬೀಳುತ್ತೆ. ಸೊ ದಟ್ ಈಸ್ ದ ಪಾಯಿಂಟ್. ಆ್ಯಂಡ್ ನೆಕ್ಸ್ಟ್ ಗಮನಿಸ್ಬೋದು ನೀವು, ವಿ ಹ್ಯಾವ್ ಎಂಟರ್ಡ್ ಇನ್ ಟು ಅ ರಾಯಲ್ಟಿ ಅಗ್ರಿಮೆಂಟ್ ವಿತ್ HMC ಅಂತಂದರೆ ಪೇರೆಂಟ್ ಕಂಪನಿ, ಹ್ಯುಂಡೈದು ಮೇನ್ ಕಂಪನಿ. ಅವರ್ ಪ್ರಮೋಟರ್ ಆ್ಯಂಡ್ ಟರ್ಮಿನೇಷನ್ ಆಫ್ ದ ರಾಯಲ್ಟಿ ಅಗ್ರಿಮೆಂಟ್ ಕುಡ್ ಅಡ್ವರ್ಸ್ಲಿ ಇಂಪ್ಯಾಕ್ಟ್ ಅವರ್ ಬಿಸ್ನೆಸ್ ಆ್ಯಂಡ್ ರಿಸಲ್ಟ್ಸ್ ಆಫ್ ಆಪರೇಷನ್. ಸೊ ಇನ್ ಸಿಂಪಲ್ ವರ್ಡ್ಸ್, ರಾಯಲ್ಟಿ ಅಗ್ರಿಮೆಂಟ್ ಇದೆ. ಕರ್ಸರ್ನ ಗಮನಿಸಿ, ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಬೇಸಿಕಲಿ we do not currently have a separate arrangement with HMC main company to cover the use of the Hyundai trademark name logo solely for our corporate purposes. So ಕಾರ್ಪೊರೇಟ್ ಪರ್ಪಸಸ್ಗಳಿಗೆ Hyundai ಟ್ರೇಡ್ಮಾರ್ಕನ್ನು ಯೂಸ್ ಮಾಡ್ತಕ್ಕಂತಹ ಬೇಸಿಕ್ ಒಂದು ರೂಲ್ ಏನಿದೆಯೋ ಅದು ಇವರ ಅಗ್ರಿಮೆಂಟಲ್ಲಿಲ್ಲ. ಇವರ ಅಗ್ರಿಮೆಂಟ್ ಪ್ರಕಾರ ಏನು ಹೇಳುತ್ತೆ, 3.5% ಇವರ ಸೇಲ್ಸ್, ಕರ್ಸರ್ನ ಫಾಲೋ ಮಾಡಿ, 3.5% ಸೇಲ್ಸ್ ರೆವಿನ್ಯೂನ ಮೇನ್ ಕಂಪನಿ ಜೊತೆ ಶೇರ್ ಮಾಡಬೇಕು ಅಂತಕ್ಕಂತಹ ಒಂದು ರೆವಿನ್ಯೂ ಬೇಸಿಸಲ್ಲಿ ಸದ್ಯಕ್ಕೆ ಯುಟಿಲೈಸ್ ಮಾಡಿಕೊಂಡು ಮ್ಯಾನುಫ್ಯಾಕ್ಚರಿಂಗ್ ಹಾಗೆ ಸೆಲ್ಲಿಂಗ್ ಆಕ್ಟಿವಿಟೀಸ್ನ HMIL ಅಥವಾ ಇಂಡಿಯನ್ Hyundai ಮೋಟರ್ ಕಂಪನಿ ಮಾಡ್ತಾ ಇದೆ. And then comes major risk ಬಂದು, a significant portion of our sales volume are derived from sales of non-EV passenger vehicles. Basically petrol and diesel vehicles ಗಳಿಂದ ಬರ್ತಾ ಇದೆ ಮೇಜರ್ ರೆವಿನ್ಯೂ. and there is no assurance that we will be able to adopt our EV strategy successfully and cost efficiently or at all. ಅಂದರೆ
EV ಈಸ್ ಅ ಸೆಗ್ಮೆಂಟ್. ಅಂದರೆ EV ಬರ್ತಕ್ಕಂಥ ದಿನಗಳಲ್ಲಿ ಗ್ರೋತ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳಿದೆ. ಬಟ್ ಅದರ ಕಾಂಟ್ರಿಬ್ಯೂಷನ್ ಈ ಕಂಪನಿಗೆ ಕಡಿಮೆ ಇದೆ, ಬಿಕಾಸ್ ಇವರ ಪ್ರೆಸೆನ್ಸೇ ಕಡಿಮೆ ಇದೆ. ಇನ್ನೊಂದು ಕಂಪನಿನೇ ಓಪನ್ ಆಗಿ ಹೇಳ್ತಾ ಇದೆ, ನಮಗಾಗುತ್ತಾ ಇಲ್ವೋ ಗೊತ್ತಿಲ್ಲ, ಬಿಕಾಸ್ EV ಸ್ಟ್ರಾಟಜಿನ ಸಕ್ಸಸ್ಫುಲಿ ನಾವು ಅಡಾಪ್ಟ್ ಮಾಡ್ಕೊಳ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮ್ಮಲ್ಲಿ ಇಲ್ಲ ಅಂತಕ್ಕಂಥದ್ದು ಕಂಪನಿನೇ ಡಿಕ್ಲೇರ್ ಮಾಡ್ತಾ ಇದೆ. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಆ್ಯಂಡ್ ಆಸ್ ಆಫ್ ನಾವು ನಮ್ಮೆಲ್ಲರಿಗೂ ಗೊತ್ತಿದೆ, ಟಾಟಾ ಮೋಟರ್ಸ್ ಮೇಜರ್ ಪ್ಲೇಯರ್ ಆಗಿರ್ತಾರೆ EV ಸೆಗ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ. ಫ್ಯೂಚರಿಸ್ಟಿಕ್ ಆಗಿ EV ಬೇಸಿಸಲ್ಲಿ ಕಂಪನಿ ತುಂಬ ಬೆಳೆಯುತ್ತೆ ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಡೆಫಿನೆಟ್ಲಿ ಈಗ ಇವ್ರು ಹೇಳೋ ಪ್ರಕಾರನೇ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬೋದು. ದೆನ್ ಕಮ್ಸ್ ಅವರ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಕರೆಂಟ್ಲಿ ಆಪರೇಟ್ ಆಟ್ ಹೈ ಕೆಪಾಸಿಟಿ ಯುಟಿಲೈಸೇಷನ್ ಲೆವೆಲ್. ಸೊ ವಿಚ್ ಇಸ್ ಅ ಗುಡ್ ಪಾಯಿಂಟ್, ಇಲ್ಲ ಅಂತ ಅಲ್ಲ. ಅಂದರೆ ಇವ್ರದ್ದೇನು ಇವತ್ತಿನ ಮಟ್ಟಿಗೆ ಅರೌಂಡ್ 8 ಲಕ್ಷ ವೆಹಿಕಲ್ಸ್ಗಳನ್ನು ರೆಡಿ ಮಾಡ್ತಕ್ಕಂಥ ಕೆಪಾಸಿಟಿನ ಕಂಪನಿ ಹೊಂದಿದೆ. ವೆಹಿಕಲ್ಸ್ಗಳನ್ನ ರೆಡಿ ಮಾಡ್ತಕ್ಕಂಥದ್ದು ಅಷ್ಟು ಕೆಪಾಸಿಟಿಲಿ ಆಲ್ರೆಡಿ ಕಂಪನಿ ರನ್ ಆಗ್ತಿದೆ. ಆ್ಯಂಡ್ we may not be able to meet additional demand for our products until we are able to increase our capacity. So 100% ಆಲ್ರೆಡಿ ನಾವು 100% ಆಲ್ರೆಡಿ ಯೂಸ್ ಮಾಡ್ತಿದ್ದೀವಿ. ಮತ್ತು ಅಡಿಷ್ನಲ್ ಡಿಮ್ಯಾಂಡ್ ಬಂದರೆ ಅದನ್ನು ನಾವು ರೀಚ್ ಮಾಡ್ತಕ್ಕಂಥ ಪೊಸಿಷನಲ್ಲಿ ಸದ್ಯಕ್ಕಿಲ್ಲ. ಅಂದರೆ ಕಂಪನಿ ಏನು ಇವತ್ತಿನ ಮಟ್ಟಿಗೆ ಬೆಳೀತಾ ಇದೆಯೋ ಬೆಳೀತಕ್ಕಂತಹ ಬೆಳವಣಿಗೆನೇ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂಟಿಲ್ ದ ನೆಕ್ಸ್ಟ್ ಎಕ್ಸ್ಪ್ಯಾನ್ಷನ್. ದೆನ್ ಕಮ್ಸ್ ನೆಕ್ಸ್ಟ್ ಬರ್ತಕ್ಕಂಥ ರಿಸ್ಕ್ ಬಂದು ಅವರ ಕಂಪನಿ ಒನ್ ಆಫ್ ಅವರ್ ಸಬ್ಸಿಡರೀಸ್ ಆ್ಯಂಡ್ ಅವರ್ ಪ್ರಮೋಟರ್, ವೆರಿ ವೆರಿ ಇಂಪಾರ್ಟೆಂಟ್, ಸಬ್ಸಿಡರೀಸ್ ಹಾಗೆ ಪ್ರಮೋಟರ್ ಬಂದು ಆರ್ ಇನ್ವಾಲ್ವ್ಡ್ ಇನ್ ಔಟ್ಸ್ಟ್ಯಾಂಡಿಂಗ್ ಲೀಗಲ್ ಪ್ರೊಸೀಡಿಂಗ್ಸ್. ನಾನು ಆಲ್ರೆಡಿ ಹೇಳಿದೆ, ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಕೂಡ ನಡೀತಾ ಇದೆ ಅಂತ ಹೇಳ್ಕೊಂಡು ಎನಿ ಅಡ್ವರ್ಸ್ ಔಟ್ಕಮ್, ಇದರಿಂದ ಏನಾದರೂ ಹೆಚ್ಚು ಕಡಿಮೆ ನೆಗೆಟಿವ್ ಔಟ್ಕಮ್ಗಳು ಬಂತು ಅಂತಂದರೆ ಆ ಪ್ರೊಸೀಡಿಂಗ್ಸ್ಗಳ ಪ್ರಕಾರ ಬಿಸ್ನೆಸ್ ರೆಪ್ಯುಟೇಷನ್ ಅಟ್ ದ ಸೇಮ್ ಟೈಮ್ ಫೈನಾನ್ಷಿಯಲ್ ಕಂಡೀಷನ್ಸ್ಗಳು, ರಿಸಲ್ಟ್ ಆಫ್ ಆಪರೇಷನ್ಸ್ಗಳು ಎಲ್ಲ ವಿಚಾರವಾಗಿ ನೋಡ್ತೀವಿ ಅಂತಂದರೆ ಕಂಪ್ನಿ ಮೇಲೆ ಪರಿಣಾಮ ಬೀರುತ್ತೆ. ಆಸ್ ಅ ರಿಸಲ್ಟ್ ಶೇರ್ನ ಬೆಲೆ ಮೇಲೂ ಕೂಡ ಇದರ ಪರಿಣಾಮ ಬೀರುತ್ತೆ. ಸೊ ನಾವು ಕಮ್ಸ್ ದ ಫೈನಲ್ ಸ್ಟೇಜ್ ಸರ್, IPO ಅಪ್ಲೈ ಮಾಡೋದಾ ಬೇಡವಾ, ಅಥವಾ ಈ ವಿಚಾರಗಳೆಲ್ಲ ನೋಡಿದಾಗ ಯಾವ್ಯಾವ ರೀತಿಯಂಥ ವಿಚಾರಗಳನ್ನು ನಾವು ಇಟ್ಕೊಳ್ಬೋದು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಮಗೆ ಏನು ಗೊತ್ತಿರಬೇಕು. ವೆರಿ ಇಂಪಾರ್ಟೆಂಟ್ ಇನ್ ಟರ್ಮ್ಸ್ ಆಫ್ ದ ವ್ಯಾಲ್ಯೂಯೇಷನ್ಸ್ಗಳು, ಅಥವಾ ನಾವೇನು ಬೆಲೆ ಕೊಡ್ತಾ ಇದ್ದೀವೋ ಅದು, ಹಾಗೆ ಪರ್ಫಾರ್ಮೆನ್ಸ್ ಏನಿದೆಯೋ ಕಂಪನಿದು ಚೆನ್ನಾಗಿದೆ ಸೋ ಫಾರ್. ಆ್ಯಂಡ್ ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ಗಳು ಆ್ಯಸ್ ಅನ್ ಇಂಡಸ್ಟ್ರಿ ನೋಡ್ತೀವಿ ಅಂತಂದರೆ ಆಟೋಮೊಬೈಲ್ ಇಂಡಸ್ಟ್ರೀಲಿ ಜಾಸ್ತಿ ಗ್ರೋತ್ ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ಗಳೆಲ್ಲ, ಬಿಕಾಸ್ ಟ್ರಾನ್ಸಿಷನ್ ತಗೊಳ್ತಾ ಇದೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಫ್ಯೂಚರ್ ಅಂತ ಹೇಳ್ತಾ ಇದ್ದಾರೆ ಸುಮಾರು ಜನ. ಆ್ಯಂಡ್ ಇದರ ಬೇಸಿಸಲ್ಲಿ ವರ್ಕ್ ಮಾಡ್ತಾ ಇರತಕ್ಕಂಥ ಬ್ಯಾಟ್ರಿ ಕಂಪನೀಸ್ಗಳು ಹಾಗೆ ಆಟೋಮೊಬೈಲ್ ಕಂಪನೀಸ್ಗಳೇನಿದೆಯೋ ಆಲ್ರೆಡಿ ಗ್ರೋತನ್ನು ಕಾಣ್ತಾ ಇದೆ, ಒಂದು ಲೆವೆಲ್ಗೆ ಡೀಸೆಂಟಾಗಿ ಗ್ರೋತ್ ಆಗಿದೆ. ಟಾಟಾ ಮೋಟರ್ಸು ಕೂಡ ಅಷ್ಟೇ, ರೀಸೆಂಟಾಗಿ ಏನೂ ಪರ್ಫಾರ್ಮೆನ್ಸ್ ಇಲ್ಲದೆ ಇರತಕ್ಕಂಥ ಕಂಪನಿ ಇವಾಗ ಪರ್ಫಾರ್ಮ್ ಆಗಿ ಸ್ಟಾರ್ಟ್ ಆಗಿದೆ. ಸೊ ದಿಸ್ ಈಸ್ ಅ ಹ್ಯಾಪನಿಂಗ್ ಇಂಡಸ್ಟ್ರಿ. ಅಂದರೆ ಮೈಗ್ರೇಷನ್ ಆಗ್ತಿದೆ. ಈ ರೀತಿಯಂಥ ಸಂದರ್ಭದಲ್ಲಿ ತೀರಾ ಗ್ರೋತನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಒಂದು ಕಡೆಯಿಂದ ರಾಂಗ್ ಆಗುತ್ತೆ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ಲಿ ಲೀಗಲ್ ಪ್ರೊಸೀಡಿಂಗ್ಸ್ಗಳು ಹಾಗೆ ಮೇಜರ್ ರಿಸ್ಕ್ಗಳು ಕಂಪನಿ ಜೊತೆ ಅಸೋಸಿಯೇಟ್ ಆಗಿದೆ. ಆ್ಯಂಡ್ ಲಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಅರೌಂಡ್ ಈ ಒಂದು ಶೇರ್ ಏನಿದೆಯೋ OFS ಅಂತ ಹೇಳ್ತಾರೆ, ಆಫರ್ ಫಾರ್ ಸೇಲ್ ಅಂತ ಹೇಳ್ತಾರೆ. IPOದ ಉದ್ದೇಶ ಏನು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ಹೇಳಬೇಕು ಅಂತಂದರೆ 100% OFS ಇದೆ. ಸೊ ಏನೆಲ್ಲ ಕಂಪನಿ ಇವತ್ತಿನ ಮಟ್ಟಿಗೆ ಶೇರ್ನ ಡಂಪ್ ಮಾಡೋಕ್ಕೆ ಹೋಗ್ತಾ ಇದೆಯೋ, ಇನ್ ಸಿಂಪಲ್ ವರ್ಡ್ಸ್ ಆಲ್ರೆಡಿ ಶೇರ್ ಹೋಲ್ಡರ್ಸ್ಗಳು ಯಾರಿದ್ದಾರೋ ಕಂಪನಿಲಿ ಅವರು ನಿಮ್ಮಂತಹ ಪಬ್ಲಿಕ್ಕಿಗೆ ಅಥವಾ ಒಂದು ಓಪನ್ ಪಬ್ಲಿಕ್ಕಲ್ಲಿ ಆ ಶೇರ್ಗಳನ್ನು ಸೆಲ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಏನಕ್ಕೆ? ಕ್ಯಾಶ್ ಜನ್ರೇಷನ್ಗೋಸ್ಕರ. ಸೊ ಪರ್ಪಸ್ ಅಂತ ಹೇಳೋದಾದರೆ ಇವರ ಡಾಕ್ಯುಮೆಂಟ್ ಪ್ರಕಾರ ಇವರ ಬ್ರ್ಯಾಂಡನ್ನು ಜಾಸ್ತಿ ಲೆವೆಲ್ಗೆ ತೊಗೊಂಡು ಹೋಗಬೇಕು ಅಥವಾ ಬ್ರ್ಯಾಂಡಿಂಗ್ ಪ್ರೆಸೆನ್ಸನ್ನು ಇನ್ಕ್ರೀಸ್ ಮಾಡಬೇಕು ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಕಂಪನಿ ಇಟ್ಕೊಂಡಿದೆ ವಿನಃ ಮೇಜರ್ ಆಗಿ ಅಮೌಂಟ್ ಬಂದು ಆ್ಯಸ್ ಅ ಕ್ಯಾಶ್ ಪ್ರಮೋಟರ್ ಹತ್ರ ಇದೆ, ಶೇರ್ಸ್ಗಳು ಅದನ್ನು ಮಾರ್ಕೆಟ್ ಹೈಯಲ್ಲಿ ಇರಬೇಕಾದ್ರೆ ಸೆಲ್ ಮಾಡ್ತಕ್ಕಂಥ ಒಂದು ಇಂಟೆನ್ಷನ್ ಇಟ್ಕೊಂಡು ಕಂಪನಿ ಸೆಲ್ ಮಾಡ್ತಾ ಇದೆ. ದಿಸ್ ಇಸ್ ದ ಮೋಟೋ ಇವಾಗ ಇರತಕ್ಕಂಥ ಕಂಡೀಷನ್ಸ್ಗಳ ಪ್ರಕಾರ. ಆಲ್ ಇನ್ ಆಲ್ ನೋಡ್ತೀವಿ ಅಂತಂದರೆ ಬಿಸ್ನೆಸ್ ಈಸ್ ಫೈನ್, ಬಿಸ್ನೆಸ್ ಚೆನ್ನಾಗಿ ಪರ್ಫಾರ್ಮ್ ಆಗ್ತಿದೆ. ಬಟ್ ಅಟ್ ದ ಸೇಮ್ ಟೈಮ್ ರಿಸ್ಕ್ಗಳ ಪ್ರಕಾರ ನೋಡ್ತೀವಿ ಅಂತಂದರೆ ಮೇಜರ್ ರಿಸ್ಕ್ಗಳು ಕಂಪನಿಲಿ ಇವತ್ತಿನ ಮಟ್ಟಿಗೆ ಇರತಕ್ಕಂಥದ್ದು ಸ್ವಲ್ಪ ಕನ್ಸರ್ನಿಂಗ್ ಪಾಯಿಂಟ್ ಆಗುತ್ತೆ. ಆ್ಯಂಡ್ ಆಟೋಮೊಬೈಲ್ ಸೆಕ್ಟ್ರಲ್ಲೇ ಬೇರೆ ಬೇರೆ ಕಂಪನೀಸ್ಗಳು ಇದಕ್ಕಿಂತ ಬೆಟರ್ ವ್ಯಾಲ್ಯೂಯೇಷನ್ಸ್ಗಳು, ಬೆಟರ್ ಪ್ರೈಸಿಂಗಲ್ಲಿ ನಡೀತಾ ಇರತಕ್ಕಂಥ ಬೇರೆ ಕಂಪನೀಸ್ಗಳು ಕೂಡ ಇದೆ. ಸೊ ಎಲ್ಲ ವಿಚಾರವಾಗಿ ನೋಡ್ತೀವಿ ಅಂತಂದರೆ ಇಮಿಡಿಯೇಟಾಗಿ IPO ಅಪ್ಲೈ ಮಾಡೋದಕ್ಕಿಂತ, ಇನ್ ಕೇಸ್ ನಾನಾ ಒಂದು ಪೊಸಿಷನ್ ಇದ್ದೀನಿ ಅಂತಂದರೆ ಇಮಿಡಿಯೇಟಾಗಿ IPO ಅಪ್ಲೈ ಮಾಡೋದಕ್ಕಿಂತ ವೇಟ್ ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥ ಒಂದು ಡಿಸಿಷನ್ಗೆ ಬರ್ಬೋದು ಅಂತ ಅನಿಸುತ್ತೆ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲ ವಿಚಾರಗಳನ್ನು ಅರ್ಥ ಮಾಡ್ಕೊಂಡ್ಮೇಲೆ ನೀವು ಅಪ್ಲೈ ಮಾಡೋಕ್ಕೆ ಹೋಗ್ತಿದ್ರೆ ಇಲ್ವೋ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಯಾವುದನ್ನು ಕೂಡ 100% ಹಿಂಗೆ ಅಂತ ನಾವು ಹೇಳೋಕ್ಕಾಗಲ್ಲ. ಇರ್ತಕ್ಕಂಥ ವಿಚಾರಗಳನ್ನು ಮೆಲುಕು ಹಾಕ್ತಾ ಅದರಲ್ಲಿರ್ತಕ್ಕಂತಹ ರಿಸ್ಕ್ಗಳು ಹಾಗೆ ಆಪರ್ಚುನಿಟೀಸ್ಗಳನ್ನು ಐಡೆಂಟಿಫೈ ಮಾಡಿಕೊಂಡು ರಿಸ್ಕ್ಗೂ ಆಪರ್ಚುನಿಟೀಸ್ಗೂ ಸಂಬಂಧ ಇದೆಯಲ್ವ ಅಂತ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ. ಇಲ್ಲಿವರೆಗೂ ಎಲ್ಲ ವಿಚಾರಗಳನ್ನು ನಾನು ಪ್ರೆಸೆಂಟ್ ಮಾಡಿದ್ದೀನಿ. ನಿಮ್ಮ ಅನಿಸಿಕೆಗಳನ್ನು ಡೆಫಿನೆಟ್ಲಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ. ಬೈ ಮಾಡಿ ಸೆಲ್ ಮಾಡಿ ಅಂತ ನಾನು ಡೆಫಿನೆಟ್ಲಿ ಹೇಳ್ತಾ ಇಲ್ಲ. ನಿಮ್ಮ ಇಂಡಿವಿಜುವಲ್ ಡಿಸಿಷನ್ ಆಗುತ್ತೆ. ಬಟ್ ಎಲ್ಲವನ್ನು ಅರ್ಥ ಮಾಡಿಕೊಂಡು ರಿಸ್ಕನ್ನು ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.